ಕುಮಟಾದಿಂದ ಅಘನಾಶಿನಿಗೆ ಸಂಪರ್ಕ ಕಲ್ಪಿಸುವ ಅಘನಾಶಿನಿ ಮುಖ್ಯ ರಸ್ತೆಯುದ್ದಕ್ಕೂ ಬೃಹತ್ ಗಾತ್ರದ ಮರಗಳು, ಆಳೆತ್ತರದ ಮುಳ್ಳು ಹಿಂಡುಗಳು ರಸ್ತೆಗೆ ತಾಗಿಕೊಂಡಿದ್ದು ಮಳೆಗಾಲದಲ್ಲಿ ಸಂಚಾರ ಮಾಡಲು ಜೀವಭಯ ತಂದೊಡ್ಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಅಘನಾಶಿನಿ ಮುಖ್ಯ ರಸ್ತೆಯಲ್ಲಿ ಸಿಗುವ ಅಕ್ಕಪಕ್ಕದ 108 ಗ್ರಾಮಗಳಿಗೆ, ಗ್ರಾಮೀಣ ಭಾಗದ ಜನರಿಗೆ ಈ ಹೆದ್ದಾರಿ ಜೀವನಾಡಿ. ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಹೆದ್ದಾರಿ ಕುಮಟಾದಿಂದ ಅಘನಾಶಿನಿಗೆ ಕೇವಲ 15.3 ಕಿಲೋಮೀಟರ್ ಅಂತರದಲ್ಲಿದೆ. ಚಿತ್ರಗಿ, ಹೊಲನಗದ್ದೆ, ಗೂಡೆ ಅಂಗಡಿ, ಬಾಡ, ಜ್ಯೇಷ್ಠಪುರ, ಹುಬ್ಬಣಗೇರಿ, ಕಾಗಲ, ಅಘನಾಶಿನಿ ಸಂಪರ್ಕಿಸುವ ಪ್ರಮುಖ ಹೆದ್ದಾರಿ ಇದಾಗಿದೆ. ಹೆದ್ದಾರಿಯುದ್ದಕ್ಕೂ ಸುಮಾರು 250ರಿಂದ 300ಕ್ಕೂ ಹೆಚ್ಚು ಮರಗಳು ಅಪಾಯಕಾರಿಯಾಗಿ ವಾಲಿಕೊಂಡಿವೆ. ಮರಗಳು ಹೆದ್ದಾರಿಯಲ್ಲಿ ಸಂಚರಿಸುವವರು ಪ್ರಾಣ ಭೀತಿಯಿಂದ ಸಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲ ವರ್ಷಗಳಿಂದ ಮುಖ್ಯ ರಸ್ತೆಯ ಸಮರ್ಪಕ ನಿರ್ವಹಣೆ ಕೂಡ ಮಾಡ್ತಿಲ್ಲ. ರಸ್ತೆಯುದ್ದಕ್ಕೂ ಜೆಜೆಎಂ ಕಾಮಗಾರಿ ನಡೆಸಲಾಗಿದ್ದು ತಗ್ಗು ದಿನ್ನೆಗಳು ಜನರ ಜೀವ ಹಿಂಡುತ್ತಿದೆ. ಇಂಟರ್ಲಾಕ್ ಅಳವಡಿಸಿದ ಜಾಗವನ್ನ ಮನಸೋ ಇಚ್ಛೆ ಆಗಿದ್ದು ಜೋಡಿಸುವ ಕಾರ್ಯ ಮಾಡಿಲ್ಲ. ಜೆಜೆಎಂ ಕಾಮಗಾರಿಯಿಂದಾಗಿ ಅಘನಾಶಿನಿ ಮುಖ್ಯ ರಸ್ತೆ ತಿಪ್ಪೆಗುಂಡಿಯಾಗಿದೆ. ಅಪಾಯಕಾರಿ ಮರಗಳ ತೆರವು ಬಗ್ಗೆ ಅನೇಕ ಬಾರಿ ಗ್ರಾಮಸಭೆ, ಕೆಡಿಪಿ ಸಭೆ ಲಿಖಿತವಾಗಿ ಮನವಿ ಮಾಡಿ ಗಮನಕ್ಕೆ ತಂದಿದ್ರೂ ಪ್ರಯೋಜನ ಆಗಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಬಗೆಹರಿಸಿ ವಾಹನ ಸಂಚಾರ ಸುಗಮಗೊಳಿಸಬೇಕು ಎಂದು ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಂ ಹೆಗಡೆ, ಬಾಡ ಗ್ರಾಮ ಪಂಚಾಯತ್ ಸದಸ್ಯ ದತ್ತ ಪಟಗಾರ್, ಅರ್ಚಕ ಮಾಸ್ತಿ ಹಳ್ಳೇರ ಸೇರಿ ಇತರರು ಆಗ್ರಹಿಸಿದ್ದಾರೆ. ಅಘನಾಶಿನಿ ಸುಮಾರು 10 ಕಿಲೋಮೀಟರಿನ ರಸ್ತೆ. ದಿನಕ್ಕೆ ಪ್ರತಿನಿತ್ಯ ಕನಿಷ್ಠ 1000ಕ್ಕೂ ಹೆಚ್ಚು ವೆಹಿಕಲ್ಗಳು ಓಡಾಡುವಂತಹ ಪ್ರಮುಖವಾದಂತಹ ರಸ್ತೆ ಇದೆ. ಈ ಭಾಗದ ಜೀವನಾಡಿ ರಸ್ತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಪಿಡಬ್ಲ್ಯೂಡಿ ಇಲಾಖೆಯವರು ಈ ರಸ್ತೆಗೆ ಅಲ್ಲಲ್ಲಿ ಕಾಂಕ್ರೀಟೀಕರಣ ಮಾಡಿದ್ದು ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಅದನ್ನ ಮೇಂಟೆನೆನ್ಸ್ ಮಾಡತಕ್ಕಂತ ಕೆಲಸವನ್ನ ಇದುವರೆಗೂ ಮಾಡ್ತಾ ಇಲ್ಲ. ಅನೇಕ ಬಾರಿ ನಾವು ಗ್ರಾಮ ಪಂಚಾಯಿತಿಗಳಲ್ಲಿ, ಗ್ರಾಮ ಸಭೆಗಳಲ್ಲಿ ಈ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಅನೇಕ ಬಾರಿ ಪತ್ರಗಳನ್ನು ಬರೆದ್ರು ಕೂಡ ಪಿಡಬ್ಲ್ಯೂಡಿ ಇಲಾಖೆ ಬಹಳ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಸುತ್ತಮುತ್ತಲು ಅನೇಕ ಗಿಡಗಂಟಿಗಳು ಅನೇಕ ವರ್ಷಗಳಿಂದ ಬೆಳೀತಾ ಬಂದು ಮುಳ್ಳು ಗಿಡಗಳು ಕೂಡ ರಸ್ತೆಯ ಬದಿಯಲ್ಲಿ ಬೆಳೆದು ತಿರುಗಾಡೋದಕ್ಕೆ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಆದ್ರೂ ಈ ಬಗ್ಗೆ ಪಿಡಬ್ಲ್ಯೂಡಿ ಅವರು ಇದರ ಕಟಿಂಗ್ ಅನ್ನು ಮಾಡುವಂತಾಗ್ಲಿ, ದೊಡ್ಡ ದೊಡ್ಡ ಮರಗಳು ಬೆಳ್ಕೊಂಡಿದ್ದಾವೆ, ಅದನ್ನು ಕೂಡ ಕಟಿಂಗ್ ಮಾಡುವಂತ ಕೆಲಸಕ್ಕೆ ಇದುವರೆಗೂ ಪಿಡಬ್ಲ್ಯೂಡಿ ಅವರು ಯಾವುದೇ ರೀತಿಯಾದಂತಹ ಅನುದಾನವನ್ನು ಮಂಜೂರಿ ಮಾಡಿ ಆ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಹೊಲನಗದ್ದೆಯ ಗ್ರಾಮ ಪಂಚಾಯಿತಿಯ ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ದೊಡ್ಡ ದೊಡ್ಡ ಆಲದ ಮರಗಳು, ಹುಣಸೆ ಮರಗಳನ್ನ ನಾವು ಏನೋ ಕಷ್ಟಪಟ್ಟು ಬೇರೆ ಬೇರೆ ರೀತಿಯ ಹಣವನ್ನ ಸಂಗ್ರಹ ಮಾಡಿ ಅದನ್ನ ನಾವು ಸ್ವತಃ ಕಟಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ನಾನು ಪಿಡಬ್ಲ್ಯೂಡಿ ಅವರ ಹತ್ರ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೆ. ಕೆಡಿಪಿ ಮೀಟಿಂಗ್ ನಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದೆ. ಆದ್ರೂ ಕೂಡ ಯಾವುದೇ ರೀತಿಯ ಅವರಿಂದ ಸ್ಪಂದನೆ ಸಿಗದೇ ಇರೋದ್ರಿಂದ ನಾವು ಸ್ವತಃ ಈ ಕೆಲಸವನ್ನು ನಮ್ಮ ಪಂಚಾಯತಿಯಲ್ಲಿ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಈ ರೀತಿಯಾಗಿ ಮಾಡೋದ್ರಿಂದ ಈ ರಸ್ತೆ ಸಂಪೂರ್ಣ ಹಾಳಾಗ್ತಾ ಇದೆ. ಪ್ರತಿನಿತ್ಯ ಅನೇಕ ಸಾವಿರಾರು ಶಾಲಾ ಮಕ್ಕಳುಗಳು, ಕಾಲೇಜ್ ಹುಡುಗರು, ಅವರು ಇವರು ಎಲ್ಲರೂ ಕೂಡ ಓಡಾಡ್ತಾರೆ. ಅಘನಾಶಿನಿ ಬಸ್ಸು ಸತತವಾಗಿ ಓಡಾಡ್ತಾ ಇರ್ತದೆ. ಅನೇಕ ರೀತಿಯಾದಂತಹ ಸಂಚಾರಗಳು, ಇಲ್ಲಿ ಟೂರಿಸಂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರೋದ್ರಿಂದ ಟೂರಿಸ್ಟ್ಗಳು ಕೂಡ ಬಹಳ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ರಸ್ತೆಯನ್ನ ಇನ್ನಷ್ಟು ಅಗಲೀಕರಣ ಮಾಡಿ ಇದರ ಅಭಿವೃದ್ಧಿಯನ್ನು ಮಾಡುವಂತದ್ದು ಅತಿ ಅವಶ್ಯಕವಾಗಿದೆ. ವಿಶೇಷವಾಗಿ ಅಕ್ಕಪಕ್ಕದಲ್ಲಿ ಇರತಕ್ಕಂತ ಗಿಡಗಂಟಿಗಳನ್ನ ಕಿತ್ತು ಇದನ್ನ ಉತ್ತಮವಾದಂತಹ ರಸ್ತೆಯನ್ನಾಗಿ ಮಾರ್ಪಡಿಸುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು ಹಾಗೂ ಸ್ಥಳೀಯ ಆಡಳಿತ ಕೂಡ ಈ ಬಗ್ಗೆ ಮುತುವರ್ಜಿಯನ್ನು ವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿದುಕೊಳ್ತಾ ಇದ್ದೆ. ಬಾಡ್ ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು ಇವತ್ತು ಕುಮಟಾದಿಂದ ಅಘನಾಶಿನಿಯವರಿಗೆ ಪಿಡಬ್ಲ್ಯೂಡಿ ಇವತ್ತು ಈ ಮಳೆಗಾಲದ ಹತ್ತಿರ ಬಂದಾಗ ರಸ್ತೆ ಸೈಡ್ ಇದ್ದಂತದ್ದು ಗಿಡಗಂಟಿಗಳು 2 ವರ್ಷದಿಂದ ಇವತ್ತಿನವರೆಗೂ ಯಾವುದೇ ಪಿಡಬ್ಲ್ಯೂಡಿ ಅಧಿಕಾರಿಗಳು ಅಥವಾ ಇಂಜಿನಿಯರ್ಸ್ ಇರಬಹುದು ಯಾವುದೇ ಕೆಲಸಗಳನ್ನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ. ಅದರಿಂದ ಈ ನಮ್ಮ ಶಾಲೆ ಮಕ್ಕಳಿಗೆ ಇರಬಹುದು ಅಥವಾ ಕಾಲೇಜ್ ಸ್ಟೂಡೆಂಟ್ ಇರಬಹುದು, ಬೈಕ್ ಸವಾರರಿಗೆ ಇರಬಹುದು ಬಹಳ ತೊಂದರೆ ಆಗ್ತಿದೆ. ಯಾಕಂದ್ರೆ ಸೈಡ್ ದಿಂಬ ಬೆಳೆದು ಚರಂಡಿನೂ ಸಾಮಾನ್ಯ ಇಲ್ಲ, ಅಲ್ಲಿ ಚರಂಡಿಗಳು ಇಲ್ಲ ಸೈಡ್ ಇಂದ. ಗಿಡಗಂಟೆಗಳು ಬಹಳ ಬೆಳೆದಿದೆ. ಯಾಕಂದ್ರೆ ಮುಳ್ಳಿನ ಗಿಡಗಳು ಇರಬಹುದು ಅಥವಾ ಬೇರೆ ಬೇರೆ ಗಿಡಗಳು ಮತ್ತೆ ಲೈನ್ ವರೆಗೂ ಹಬ್ಬಿದೆ. ಅದನ್ನ ಮುಖ್ಯವಾಗಿ ಅದನ್ನ ಮಾಡಿಸ್ಬೇಕು ಹೇಳುತ್ತಾ ಎಲ್ಲ ನನ್ನ ಜಿಲ್ಲಾಡಳಿತರಿಗೂ ಬಸ್ಗಳು ಸಹ ಸೈಡ್ ತಗೊಂಡಾಗ ಬಹಳ ತೊಂದರೆ ಆಗ್ತಾ ಇದೆ. ಅದನ್ನು ನೀವು ಎಷ್ಟುವರೆಗೆ ಗಮನ ಹರಿಸ್ತಿರೋ ಗೊತ್ತಿಲ್ಲ. ಮುಂದಿನಲ್ಲಿ ಅದನ್ನ ವೇಗವಾಗಿ ನೀವು ಮುಂದೆ ಮಾಡ್ಕೊಡ್ಬೇಕು ಹೇಳುತ್ತಾ. ಇಲ್ಲಿ ನಮ್ಮ ರೋಡ್ ಮೇಲೆಲ್ಲ ಗಿಡ ಗಂಟೆಗಳೆಲ್ಲ ರಾಶಿ ಇದೆ. ಅದನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ಮೇನ್ ಅಧಿಕಾರಿಗಳಿಗೆ ತಿಳಿಸಿ ಯಾವುದೇ ಒಂದು ವಾಹನ ಸಂಚಾರಕ್ಕೆ ಬಹಳ ಸಮಸ್ಯೆಗಳಾಗ್ತದೆ. ಅದೇ ನಮಗೆ ಬೈಕ್ ಹೊಡಿಲಿಕ್ಕೆ ಯಾವುದೇ ಹೊಡಿಲಿಕ್ಕೂ ತೊಂದರೆ ಆಗ್ತದೆ. ಮತ್ತೆ ಅಪಘಾತಗಳನ್ನು ರಾಶಿ ಆಗ್ತದೆ. ಅದನ್ನು ನೀವೆಲ್ಲ ಸರಿಪಡಿಸಿ ಮೇಲಧಿಕಾರಿಗಳಿಗೆ ಹೇಳಿ ಸರಿಪಡಿಸಿಕೊಡಬೇಕು. ಅದರಂತೆ ನಂದು ಮನವಿ ಆಗ್ತಾ ಇದೆ.
ಅಘನಾಶಿನಿ ಮುಖ್ಯ ರಸ್ತೆಯುದ್ದಕ್ಕೂ ಕಾಲುವೆಗಳಿಲ್ಲದ ಪರಿಣಾಮ ರಸ್ತೆಯಲ್ಲಿ ಮೊಣಕಾಲಷ್ಟು ಕೆಸರು ನೀರು ನಿಲ್ಲುತ್ತಿವೆ. ಮಳೆಗಾಲದಲ್ಲಿ ಕಾಲುವೆಗಳ ಹರಿಯಬೇಕಾದ ನೀರು ರಸ್ತೆಯುದ್ದಕ್ಕೂ ಹರಿಯುತ್ತಿದೆ. ಪಾದಾಚಾರಿಗಳು, ರೈತರು, ವಿದ್ಯಾರ್ಥಿಗಳಿಗೆ ವಾಹನಗಳ ನೀರು ಮೈಗೆ ಎರಚುತ್ತವೆ. ಗಟಾರಗಳ ಹೂಳೆತ್ತುವ ಕಾಮಗಾರಿ ಇತ್ತೀಚಿನ ವರ್ಷಗಳಲ್ಲಿ ಮಾಡಿಲ್ಲ ಎಂಬುದು ಸ್ಥಳೀಯರ ಆರೋಪ. ಗಟಾರಗಳು ಇರಬೇಕಿದ್ದ ಜಾಗದಲ್ಲಿ ಮರಳು, ಕಲ್ಲು, ಜಾಹೀರಾತು ನಾಮಫಲಕಗಳು ರಾರಾಜಿಸುತ್ತವೆ. ರಸ್ತೆಯ ವಿಶಾಲ ಪ್ರದೇಶಗಳು ಕಿರಿದಾಗಿ ಇಕ್ಕಟ್ಟಿನಿಂದಾಗಿದೆ. ಇದರಿಂದ ನಿತ್ಯ ಅಪಘಾತಗಳು, ವಾಹನ ದಟ್ಟಣೆ ಸಾಮಾನ್ಯವಾಗಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ಬೆಳೆದ ಹಿಂಡಿನ ಪೊದೆಗಳು, ವಿದ್ಯುತ್ ಕಂಬಗಳು ಮತ್ತು ತಂತಿಗಳನ್ನ ತಬ್ಬಿ ವಿದ್ಯುತ್ ಪ್ರವಹಿಸುವಂತಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಲೋಕೋಪಯೋಗಿ ಇಲಾಖೆ ನಿರ್ಲಕ್ಷ್ಯ ತೋರಿದೆ ಎಂದು ಸಾರ್ವಜನಿಕರು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಐವತ್ತು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ, ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.